ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ರೆಸಿಪಿ ಹಳ್ಳಿ ಶೈಲಿಯಲ್ಲಿ ಹುರುಳಿಕಾಳು ಹುಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು 50 ಗ್ರಾಮ್ ಆಗುವಷ್ಟು ಹುಳಿನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. 200 ಗ್ರಾಮ್ ಆಗುವಷ್ಟು ಹುರುಳಿಕಾಳು, 1.5 ಟೀ ಸ್ಪೂನ್ ಧನಿಯಾ ಪೌಡರ್, 1.5 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಹಲ್ದಿ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು. ಇದರಲ್ಲಿ ಮೆಂತೆ ಕಾಳುಗಳೆಲ್ಲ ಹಾಕಿ ಜೀರಿಗೆ ನಾನು ಹುರಿದು ಇಟ್ಕೊಂಡಿದ್ದೀನಿ. ಇದು 1.5 ಟೀ ಸ್ಪೂನ್ ಹಾಕ್ಕೊತೀನಿ. ತೆಂಗಿನಕಾಯಿ 50 ಗ್ರಾಮ್, ಮೀಡಿಯಮ್ ಸೈಜ್ 3 ಈರುಳ್ಳಿ, ಬೆಳ್ಳುಳ್ಳಿ 1 ಗಡ್ಡೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 5 ಹುಳಿ ಟೊಮಾಟೊ. ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಒಲೆ ಹಂಚ್ಬಿಟ್ಟಿದ್ದೀನಿ, ಸೌದೆ ಒಲೆ ಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ಇವಾಗ ಪಾತ್ರೆ ಇಟ್ಬಿಟ್ಟು ಹುರುಳಿ ಕಾಳನ್ನ ಹಾಕ್ಕೊಳ್ಳೋಣ. ಇದರ ಕಲ್ಲೆಲ್ಲ ಇರುತ್ತೆ, ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇವಾಗ ಇದನ್ನು ಹುರ್ಕೊಳ್ಳೋಣ. ಈ ಥರ ಹುರ್ಕೋಬೇಕು, ಕ್ಲೀನಾಗಿ ಈ ಥರ ಹುರ್ಕೋಬೇಕು ಇದನ್ನು. ಇವಾಗ ಇದು ರೆಡಿ ಆಗಿದೆ ನೋಡಿ, ಇದು ರೆಡಿ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬ್ರೌನ್ ಕಲರ್ ಆಗಿ ಫ್ರೈ ಮಾಡಬೇಕು. ಈ ಥರ ಈರುಳ್ಳಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡು ಈ ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಹಲ್ದಿ ಪೌಡರ್ ಹಾಕ್ಕೊಂಡು ಮಸಾಲೆ ರುಬ್ಬಿದ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಒಂದು 5 ನಿಮಿಷ ಕವರ್ ಮಾಡಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಬಂದಿದೆ ಅದರಲ್ಲಿ. ಇವಾಗ ಅದರಲ್ಲಿ ಹುರಿದಿರೋ ಹುರುಳಿ ಕಾಳನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಇದನ್ನು ಬೇಯಿಸ್ಕೊಂಡು ಆಮೇಲೆ ಉಪ್ಪು ಹುಳಿ ಹಾಕ್ಕೊಳ್ಳೋಣ. ಐದು ನಿಮಿಷ ಕವರ್ ಮಾಡಿಬಿಡೋಣ. ಇದರಲ್ಲಿ ಕುದಿ ಬಂದಿದೆ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣಿನ ರಸನೂ ಹಾಕ್ಕೊಳ್ಳೋಣ. ನೋಡಿ, ನಾನು ಇದರಲ್ಲಿ ಎಲ್ಲ ಮಸಾಲೆ ಹಾಕ್ಬಿಟ್ಟಿದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇವಾಗ 10 ನಿಮಿಷ ಕವರ್ ಮಾಡಿ ಇಡೋಣ.
ಇವಾಗ ಇದರಲ್ಲಿ ಈ ಥರ ದಪ್ಪದಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಬೇಕು. ಹಾಕ್ಕೊಂಡು 5 ನಿಮಿಷ ಬೇಯಿಸ್ಕೊಳ್ಳಿ. ಕಾಲು ಹುಳಿ ರೆಡಿಯಾಗಿದೆ. ಇವಾಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ಹುರುಳಿಕಾಳು ಹುಳಿ ಸಾರು ರೆಡಿಯಾಗಿದೆ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಹಳ್ಳಿ ಶೈಲಿಯಲ್ಲಿ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದರ ಕಾಂಬಿನೇಷನ್ ಮುದ್ದೆ ಅನ್ನ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲನ್ನು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.